ನಮಸ್ಕಾರ ವೀಕ್ಷಕರೇ, ಗೇಮ್ ಚೇಂಜರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಮ್ ಬಡ್ಗೇರ್. ವೀಕ್ಷಕರೇ, ಇವತ್ತು ಗೇಮ್ ಚೇಂಜರ್ನಲ್ಲಿ ವಿಶೇಷವಾದಂಥ ಅತಿಥಿ ಇದ್ದಾರೆ. ಭಾಳ ಪ್ರಮುಖವಾಗಿ ಈಗ ನಾವೆಲ್ಲರೂ ಕೂಡ ಬದಲಾಗಬೇಕು, ನಮ್ಮ ದೇಶ ಬದಲಾಗಬೇಕು ಅಂತ ಅಂದಾಗ ಶಿಕ್ಷಣ ವ್ಯವಸ್ಥೆ ಇನ್ನೂ ಇಂಪ್ರೂವ್ ಆಗಬೇಕು. ಯಾವ ರೀತಿಯಾಗಿ ಇಂಪ್ರೂವ್ ಆಗಬೇಕು, ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು ಕ್ರಾಂತಿನೇ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಆಗಾಗ ಚರ್ಚೆ ಆಗ್ತಾನೆ ಇರುತ್ತೆ. ಇವತ್ತು ಕೂಡ ನಮ್ಮ ಜೊತೆಗಿರುವಂಥ ಅತಿಥಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಕ್ರಾಂತಿಯನ್ನು ಮಾಡೋದಕ್ಕೆ ಹೊರಟಂಥವರು. ಹೌದು, ಅವರು ಬೇರೆ ಯಾರೂ ಅಲ್ಲ, ವಿದ್ವತ್ ಸಂಸ್ಥೆಯ ಸಂಸ್ಥಾಪಕರಾಗಿರುವಂಥ ರೋಹಿತ್ ಪಾಟೀಲ್ ಅವರು. ಅವರೇ ನನ್ನ ಜೊತೆಗಿದ್ದಾರೆ. ಅವರ ಜರ್ನಿ ಹೇಗಿತ್ತು, ಜೊತೆಗೆ ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಕ್ರಾಂತಿ ಮಾಡೋದಕ್ಕೆ ಏನು ಕಾರಣ, ಜೊತೆಗೆ ಯಾವ ರೀತಿಯಾಗಿ ಈ ವಿದ್ವತ್ ಸಂಸ್ಥೆ ಕಾರ್ಯವನ್ನು ನಿರ್ವಹಿಸುತ್ತೆ ಅನ್ನೋದರ ಬಗ್ಗೆ ಅವರ ಜೊತೆಗೆ ಮಾತನಾಡ್ತಾ ಹೋಗೋಣ. ಅವರನ್ನು ನಾನು ಮೊದಲಿಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ಗೇಮ್ ಚೇಂಜರ್ನಲ್ಲಿ ಈ ಕಾರ್ಯಕ್ರಮದಲ್ಲಿ ನಾವು ಸಾಕಷ್ಟು ಜನ ಅತಿಥಿಗಳನ್ನು ಮಾತನಾಡಿಸಿದ್ದೀವಿ, ಅವರ ಸಾಧನೆಗಳನ್ನು ನಾವು ಕೇಳ್ಕೊಂಡಿದ್ದೀವಿ. ಬಟ್ ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಸಾಧನೆ ಮಾಡಿದವರು ತುಂಬ ಕಡಿಮೆ. ಬಟ್ ಆ ವ್ಯವಸ್ಥೆಯಲ್ಲಿ ಒಂದು ಕ್ರಾಂತಿ ಮಾಡೋದಕ್ಕೆ ಹೊರಟಿದ್ದೀರಿ, ಅದರ ಬಗ್ಗೆ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮೊದಲಿಗೆ ನಿಮ್ಮ ಜರ್ನಿ ಬಗ್ಗೆ ಸಾಕಷ್ಟು ಕುತೂಹಲ ಇದೆ ಸರ್. 0 to ಹೀರೋ ಆದವರು ನೀವು, ಹೆಂಗಿತ್ತು ಸರ್ ಜರ್ನಿ? ಯಾವ ಜರ್ನಿನೂ ಈಸಿ ಆಗಿರಲ್ಲ, ನಿಮಗೂ ಗೊತ್ತು. ಸೊ ಇಟ್ ವಾಸ್ ನೆವರ್ ಈಸಿ. ತುಂಬಾ ಹಾರ್ಡ್ಶಿಪ್ಸ್ ನಾನು ಫೇಸ್ ಮಾಡಿದ್ದೀನಿ. ಓಕೆ, ಸೊ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಮೈಸೂರಲ್ಲಿ ನಾನು ಲಿಟ್ರಲಿ ಏನೂ ಇರಲಿಲ್ಲ. ಇಟ್ ವಾಸ್ ಒನ್ ಮ್ಯಾನ್ ಶೋ ಆ್ಯಂಡ್ ಹೊಟ್ಟೆಪಾಡಿಗೆ ಅಂತ ಬಿಸ್ನೆಸ್ ಮಾಡಿದ್ದು, ನಾನು ಸ್ಟಾರ್ಟ್ ಮಾಡಿದ್ದು. ಏನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು? ನಾವು ಐ ವಾಸ್ ಇಂಟು ಹಾರ್ಡ್ವೇರ್. ಸ್ಕೂಲ್ಗೆ ಸ್ಮಾರ್ಟ್ ಕ್ಲಾಸ್ ಹಾರ್ಡ್ವೇರ್ ಸೇಲ್ ಮಾಡ್ತಾಯಿದ್ದೆ ನಾನು. ಸೊ ಅದೇ ಅವಾಗ ಪಿಕಪ್ ಆಗ್ತಾಯಿತ್ತು ಬಿಸ್ನೆಸ್ಸು. ನನಗೆ ಬೇರೆ ಏನೂ ಉಳಿಲಿಲ್ಲ, ಯಾಕಂದರೆ ಬೆಂಗಳೂರಲ್ಲಿ ಮಾಡ್ತಾ ಇದ್ದಿದ್ದು ಬಿಸ್ನೆಸ್ಸೇ ನಾನು ಅಲ್ಲಿ ಮೈಸೂರಲ್ಲಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಮೈಸೂರಿಗೆ ಹೋದಾಗ ನಾನು ಲಿಟ್ರಲಿ ಮೈನಸ್ ಆಗಿಬಿಟ್ಟಿದ್ದೆ. ಸೊ ಸಾಲ ಎಲ್ಲ ಮಾಡಿ ಮನೆ ಮಠ ಮಾರಿಕೊಂಡು ಮೈಸೂರಿಗೆ ಹೋಗಿದ್ದು ನಾನು. ರಾತ್ರಿ 2 ಗಂಟೆಗೆ ಮನೆ ಬಿಟ್ಟಿದ್ದೀನಿ ನಾನು, ಯಾಕಂದರೆ ಬೇರೆ ಯಾರು ಸಾಲದವ್ರು ಬರದೇ ಇರಲಿ ಅಂದ್ಬಿಟ್ಟು. ಸೊ 2 ಗಂಟೆಗೆ ನಾವು ಮನೆ ಬಿಟ್ಟು ಮೈಸೂರಿಗೆ ಹೋಗಿ ತೀರಾ ಮೈನಸ್ಸಿಂದನೇ ಸ್ಟಾರ್ಟ್ ಮಾಡಿರೋದು. ಸೈಕಲಾಜಿಕಲ್ಲಿ ತುಂಬಾ ನಾವು ಅನುಭವಿಸ್ಬಿಟ್ಟಿದ್ದೀನಿ ಇಲ್ಲಿ ಬ್ಯಾಂಗ್ಳೂರಲ್ಲಿ. ಸೊ ಹಂಗಾಗಿ ಇಟ್ ವಾಸ್ ಟೋಟಲಿ ಸರ್ವೈವ್ ಆಗಬೇಕಾಗಿತ್ತು ಅಷ್ಟೇ. ಸೊ ಸರ್ವೈವ್ ಆಗಬೇಕಾಯಿತು, ನನ್ನ ಮಕ್ಕಳು ಸಾಕಬೇಕಾಗಿತ್ತು, ಒಂದು ಮೇಯ್ನ್ ಥಿಂಗು. ಆಮೇಲೆ ಏಜ್ಡ್ ಪೇರೆಂಟ್ಸ್ ಬೇರೆ ಇದ್ದರು, ಅವ್ರನ್ನೂ ನೋಡ್ಕೋಬೇಕಾಯಿತು. ಬಟ್ ನಮ್ಮ ತಂದೆ ತಾಯಿ ಯಾವತ್ತೂ ನನ್ನ ಮೇಲೆ ಡಿಪೆಂಡ್ ಆಗಿರಲಿಲ್ಲ. ಬಟ್ ಆದ್ರೂ ದಟ್ ವಾಸ್ ದೇರ್. ಯಾಕಂದರೆ ನನ್ನ ಕಷ್ಟದಲ್ಲಿ ತುಂಬ ಆ ಥರ ಕಷ್ಟದಲ್ಲಿ ನನಗೆ ನಿಂತವರೇ ನಮ್ಮ ತಂದೆ ತಾಯಿ, ಪ್ಲಸ್ ನನ್ನ ಫ್ಯಾಮ್ಲಿ ನಿಂತ್ಕೊಂಡಿದ್ರು. ಯಾಕಂದರೆ ಅವ್ರು ಬಿಟ್ಟರೆ ಬೇರೆ ಯಾರು, ಸಮ್ ಆಫ್ ಮೈ ವೆರಿ ವೆರಿ ಕ್ಲೋಸ್ ಫ್ರೆಂಡ್ಸ್ ನಿಂತಿದ್ರು ನನಗೆ. ಸೊ ಅದು ಬಿಟ್ಟು ಬೇರೆ ಏನಿಲ್ಲ. ಆ್ಯಂಡ್ ಇಟ್ ವಾಸ್ ಮೈ ಲೈಫ್, ನಾನು ಸರಿ ಮಾಡ್ಕೋಬೇಕಾಗಿತ್ತು. ಸೊ ಹಂಗಾಗಿ ಇದನ್ನ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದು, ಹೊಟ್ಟೆಪಾಡಿಗೂ ಅಂತಲೇ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಗ್ರ್ಯಾಜುಲಿ ದೇವ್ರ ದಯದಿಂದ ನಾವು ಈ ಸ್ಟೇಜಿಗೆ ಬಂದು ನಿಂತಿದ್ದೀನಿ ಇವಾಗ. ಆಮೇಲೆ ಒಂದು ಹೊಟ್ಟೆಪಾಡಿಗಂತ ಸ್ಟಾರ್ಟ್ ಮಾಡಿದ್ದು, ಇನ್ನೊಂದು ದುಡ್ಡು ಮಾಡಬೇಕು ಅಂತ ನಾನು ಸ್ಟಾರ್ಟ್ ಮಾಡಿಲ್ಲ ಬಿಸ್ನೆಸ್ಸು. ನಮ್ಮ ಅಪ್ಲಿಕೇಶನಿಂದ ಭಾಳಷ್ಟು ಕನ್ನಡ ಮಾಧ್ಯಮದ ಮಕ್ಕಳು, ಇಲ್ಲ ಉರ್ದು ಮಾಧ್ಯಮದ ಮಕ್ಕಳು ತುಂಬಾ ಅನುಕೂಲ ಪಡ್ಕೊಂಡಿದ್ದಾರೆ. ಸೊ ಹಂಗಾಗಿ ಆ ಸ್ಯಾಟಿಸ್ಫ್ಯಾಕ್ಷನ್ ಒಂದಿದೆ ನನಗೆ. ದಟ್ ಈಸ್ ಒಳ್ಳೊಳ್ಳೆ ರಿಸಲ್ಟ್ಸ್ ಬಂದಾಗಲೇ ನನಗೆ ಅದು ಮಾಡಿದ ಸಾರ್ಥಕ ಅನಿಸೋದು. ಸೊ ಅದೊಂದು ಖುಷಿ ನನ್ನಲ್ಲಿ ಯಾವತ್ತೂ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಈ ಶಿಕ್ಷಣ ಅಂತ ನನಗೆ ಅದು ಬಂದಿದ್ದು ಯಾವಾಗ ನಾವು ಫಸ್ಟು ನಾವು ಇನ್ಸ್ಟಾಲೇಷನ್ನು ಇದು ಗೌರ್ಮೆಂಟ್ ಶಾಲೆಗಳಿಗೆ ಹೋಗಿ ಅಲ್ಲಿ ಟ್ರೈನಿಂಗ್ ಕೊಟ್ಟು ಆ ಫೆಸಿಲಿಟೀಸಲ್ಲಿ ಏನೂ ಇಲ್ಲದೆ ಫೆಸಿಲಿಟೀಸಲ್ಲಿ ನಾವು ಒಂದು ಡಿಜಿಟಲ್ ಕ್ರಾಂತಿ ಸ್ಟಾರ್ಟ್ ಮಾಡಿದ್ದು ನಾವು. ಆವಾಗ ನನಗೆ ಆ ಮಕ್ಕಳಲ್ಲಿ ಪ್ರೊಜೆಕ್ಟರ್ ಆನ್ ಆದಾಗ ಆ ಖುಷಿ, ಆಮೇಲೆ ಅನಿಮೇಷನ್ಸ್ ನೋಡಿದಾಗ, ಪಾಠಗಳು ಅನಿಮೇಷನ್ಸ್ ಮೂಲಕ ಕಲಿತಾಗ ಮುಖದಲ್ಲಿ ಖುಷಿ ನೋಡಿದಾಗ, ಹೌದಪ್ಪ ನಾ ಏನೋ ಒಂದು ಸೊಸೈಟಿಗೆ ಏನೋ ಒಂದು ವಾಪಸ್ ಕೊಡ್ತಾಯಿದ್ದೀನಿ ಅಂತ
ಅನ್ನಿಸ್ತು. ಆಮೇಲೆ ಅದನ್ನೇ ನಾನು ರೂಢಿ ಮಾಡಿಕೊಂಡು. ಸರ್ ಅಲ್ಲಿಗೆ ಬರ್ತೀನಿ. ಈಗ ವಿದ್ವತ್ ಸಂಸ್ಥೆಯನ್ನು ಆರಂಭ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಜರ್ನಿ ರೋಚಕವಾಗಿದೆ. ಅಂದರೆ ಎಲ್ಲೋ ಒಂದು ಕಡೆ ಝೀರೋದಿಂದ ಶುರು ಮಾಡ್ತೀರಿ, ಅದಾದ ನಂತರ ಒಂಚೂರು ಸಾಲ ಆಗುತ್ತೆ, ಅಲ್ಲಿಂದ ಸ್ವಲ್ಪ ಕಷ್ಟ ಶುರುವಾಗುತ್ತೆ. ಈ ವಿದ್ವತ್ ಸಂಸ್ಥೆ ಶುರುವಾಗಿದ್ದು ಯಾವಾಗ ಸರ್? ಸೊ ವಿದ್ವತ್ ಸಂಸ್ಥೆ ಸ್ಟಾರ್ಟ್ ಆಗಿದ್ದು 2013ರಲ್ಲಿ, 2013 ಸ್ಟಾರ್ಟ್ ಆಯಿತು. ಆಮೇಲೆ 2015 ಪ್ರೈವೇಟ್ ಲಿಮಿಟೆಡ್ ಮಾಡಿದ್ವಿ. ಆವಾಗ 2015 ಪ್ರೈವೇಟ್ ಲಿಮಿಟೆಡ್ ಮಾಡಿದಾಗಿಂದ ಅಫಿಷಿಯಲ್ ಆಗಿ ನಾವು ಜರ್ನಿ ಸ್ಟಾರ್ಟ್ ಆಯಿತು. ಏನು ಸರ್ ಇದು ವಿದ್ವತ್ ಸಂಸ್ಥೆ ಅಂದರೆ ಏನು? ಇದು ಹೆಂಗೆ ಕೆಲಸ ಮಾಡುತ್ತೆ? ವಿದ್ವತ್ ಅಂದರೆ ಸಂಸ್ಕೃತ್ ವರ್ಡ್ ವಿದ್ವತ್ ನಾಲೆಡ್ಜ್ ಅಂತ. ಸೊ ನಾವು ಸ್ಟಾರ್ಟ್ ಮಾಡಿದ್ದು ಆ್ಯಸ್ ಎ ಟೋಲ್ಡು ಹಾರ್ಡ್ವೇರ್ ಸ್ಟಾರ್ಟ್ ಮಾಡಿದ್ವಿ. ದೆನ್ ಆಮೇಲೆ ನಮಗೆ ಒಂದು ಗೌರ್ಮೆಂಟ್ದು ಒಂದು ಆರ್ಡರ್ ಸಿಕ್ತು ಉರ್ದು ಶಾಲೆಗಳದ್ದು. ಸೊ ಅದಕ್ಕೋಸ್ಕರ ನಾವು ಕಂಟೆಂಟ್ ಡೆವಲಪ್ ಮಾಡಬೇಕಾಯಿತು. ಸೊ ಡಿಜಿಟಲ್ ಕಂಟೆಂಟು ಯಾವುದು ಪುಸ್ತಕದಲ್ಲಿತ್ತೋ ಅದನ್ನು ಡಿಜಿಟೈಸ್ ಮಾಡಿ ನಾವು ತೋರಿಸ್ಬೇಕಾಯಿತು ಮಕ್ಕಳಿಗೆ. ಸ್ಮಾರ್ಟ್ ಕ್ಲಾಸ್ ಅಂತ ಸ್ಟಾರ್ಟ್ ಆಗಿತ್ತು ಅವಾಗ ಕಾನ್ಸೆಪ್ಟು. ಸೊ ಅದಕ್ಕೋಸ್ಕರ ನಾವು ಡಿಜಿಟಲ್ ಕಂಟೆಂಟ್ನ ನಾವು ಡೆವಲಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಷ್ಟರ ಮಟ್ಟಿಗೆ ಅದು ಅಂದರೆ ಈಗ ಪುಸ್ತಕ ಓದಿ ತಿಳ್ಕೊಳ್ಳೋದು, ಡಿಜಿಟಲ್ ಅಂತ ಅಂದರೆ ನೋಡಿ ತಿಳ್ಕೊಳ್ಳೋದು, ಇದು ಹೆಂಗೆ ಅಂದರೆ ಎಷ್ಟು ಪರಿಣಾಮಕಾರಿಯಾಗಿರುತ್ತೆ ಸರ್ ಮಕ್ಕಳ ಮನಸ್ಸಿನ ಮೇಲೆ? ಸರ್ ಏನು ಅಂದರೆ ನಾನು ಟೀಚರ್ಸ್ನ ರೀಪ್ಲೇಸ್ ಮಾಡ್ತೀವಿ ಅಂತ ನಾನು ಹೇಳ್ತಾ ಇಲ್ಲ. ಟೀಚರ್ಸ್ಗೆ ಒಂದು ಎಕ್ಸ್ಟ್ರಾ ಟೂಲ್ ಕೊಡ್ತಾ ಇದ್ದೀವಿ. ಸೊ ಏನು ಗೊತ್ತಾ, ಸೀಯಿಂಗ್ ಈಸ್ ಬಿಲೀವಿಂಗ್ ಅಂತಾರೆ. ಸೊ ನಿಮ್ಮ ಮಕ್ಕಳ ಬ್ರೈನ್ಸಲ್ಲಿ ಅದು ಹೋಗಿ ಕೂತ್ಕೋಬೇಕಂದ್ರೆ ಆ ಕಾನ್ಸೆಪ್ಟು ಡಿಜಿಟೈಸ್ ಆಗಿ ಕಣ್ಮುಂದೆ ನೋಡಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಈಗ ಯಾವುದೇ ಮಗು ತೊಗೊಳ್ಳಿ, ಇಟ್ಸ್ ಮೋರ್ ದ್ಯಾನ್ 8 ವರ್ಷದ ಮಗು ಮೇಲಿದ್ರೆ, 7 ವರ್ಷ 8 ವರ್ಷದ ಮಗು ಮೇಲಿದ್ರೆ, ಆ ಮಗು ಯಾವ್ದಾರ ಪಿಕ್ಚರ್ ನೋಡಿದರೆ ಆ ಪಿಕ್ಚರ್ದು ಒಂದು ಡೈಲಾಗು ಇದೆಲ್ಲ ನೆನ್ಪಿಟ್ಕೊಳ್ಳುತ್ತೆ, ಆಯಿತಾ? ಸೊ ಅದೇ ಥರ ಈಗ ಬರೀ ಪಾಠ ಓದಿದಾಗ ಅದನ್ನು ಜ್ಞಾಪಕ ಇಟ್ಕೊಳ್ಳೋಕ್ಕಾಗಲ್ಲ ಮಕ್ಕಳಿಗೆ. ಸೊ ಲಿಟ್ರಲಿ ಸುಮ್ಮನೆ ಓದಿದಾಗ ಅದು ಜ್ಞಾಪಕ ಇಟ್ಕೊಳ್ಳೋಕ್ಕಾಗಲ್ಲ ಮಗುವಿಗೆ. ಬಟ್ ಅದನ್ನೇ ನೀವು ಸಿನಿಮ್ಯಾಟಿಕ್ ವರ್ಷನಲ್ಲಿ ತೋರಿಸಿದ್ರೆ ಜ್ಞಾಪಕ ಇಟ್ಕೋತಾರೆ. ಈ ಡಿಜಿಟಲಿ ನಾವು ಈ ಕಾಲಘಟ್ಟ ಮುಂದೆ ಹೋಗ್ತಾ ಇದ್ದಂಗೆ ಡಿಜಿಟಲಿ ನಾವು ಮುಂದೆ ಹೋಗೋದು, ಅಪ್ಡೇಟ್ ಆಗೋದು ಎಷ್ಟು ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ನಿಮಗೆ? ಡಿಜಿಟಲಿ ಅಪ್ಡೇಟ್ ಆಗೋದು ನನಗೆ 50-50 ಇರಬೇಕು ಸರ್, ಆಯಿತಾ? ಕಂಪ್ಲೀಟ್ ಡಿಜಿಟಲ್ಲು ಹೋಗಬಾರ್ದು, ಆಯಿತಾ? ದಟ್ ಈಸ್ ಸ್ಕ್ರೀನ್ಗೆ ಅಡಿಕ್ಟ್ ಆಗಿಬಿಡ್ತಾರೆ ಮಕ್ಕಳು. ಅದು ಯಾವುದು ಕಾನ್ಸೆಪ್ಟು ಟೀಚರ್ ಪಾಠ ಮಾಡ್ತಾರಲ್ಲ ಅದನ್ನು ಡಿಜಿಟೈಸ್ ವರ್ಷನ್ ನೋಡಿದ್ರೆ ಸಾಕು ಮಕ್ಕಳು. ಅಲ್ಲಿ ಅಸೆಸ್ಮೆಂಟ್ ಟೂಲ್ಸು ಅವೆಲ್ಲ ಏನಿದೆ ಅದರಲ್ಲಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಸಾಕು. ಕಂಪ್ಲೀಟ್ ಡಿಜಿಟೈಸ್ ಆಗಬಾರ್ದು ಸರ್. ಯಾಕೆ ಹೇಳಿದೆ ಅಂತ ಅಂದರೆ ಸರ್, ಈ ಕೊರೋನಾ ಟೈಮ್ನಿಂದ ಆನ್ಲೈನ್ ಕ್ಲಾಸ್ ಅಂತ ಹೇಳಿ ಶುರುವಾಗುತ್ತೆ. ಮಕ್ಕಳಿಗೆ ಮೊಬೈಲ್ ಅಂತ ಅಂದ್ರೇ ಏನು ಗೊತ್ತಿರಲ್ಲ, ಬಟ್ ಆ ಟೈಮ್ನಲ್ಲಿ ಮೊಬೈಲ್ ಕೊಡಿಸ್ಲೇಬೇಕಾದಂಥ ಅನಿವಾರ್ಯತೆ ಶುರುವಾಗುತ್ತೆ. ಬಟ್ ಅದರಿಂದ ಒಳ್ಳೆಯದು ಆಗಿದೆ ಮತ್ತು ಅತಿ ಹೆಚ್ಚಾಗಿ ಕೆಟ್ಟದ್ದು ಆಗ್ತಾ ಇದೆ. ಮಕ್ಕಳು ಜಾಸ್ತಿ ಮೊಬೈಲ್ಗೆ ಅಡಿಕ್ಟ್ ಆಗೋದು, ಸೊ ಅದರಿಂದ ಮಾರ್ಕ್ಸ್ ಕಡಿಮೆ ಬರ್ತಾ ಇದೆ, ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ಹಾಗಾಗಿ ಕ್ವಶನ್ ಮಾಡಿದೆ. ಇದ್ರ ಜೊತೆಗೆ ನಿಮ್ಮ ಹಿಂದೆ ನಾನು ಒಂದು ಪ್ರಾಡಕ್ಟ್ ಇಟ್ಟಿದ್ದೀವಿ, ಅದೇನು ಸರ್ ಅದು? ಇದು ಚಿಣ್ಣರ ಪೆಟ್ಟಿಗೆ ಅಂತ. ಸೊ ಇದು ಮಕ್ಕಳಲ್ಲಿ 3-6 ವರ್ಷದ ಮಕ್ಕಳಿಗೆ ಇದು ನಾವು ಡಿಸೈನ್ ಮಾಡಿದ್ದೀವಿ. ಸೊ 3-6 ವರ್ಷದ ಮಕ್ಕಳಿಗೆ ಪ್ರತಿ ಒಂದು ಆಟಿಕೆಯಲ್ಲೂ ಒಂದು ಆ್ಯಕ್ಟಿವಿಟಿ ಇರುತ್ತೆ. ಓಕೆ, ಸೊ ದ್ಯಾಟ್ ಏನಂದ್ರೆ ಆ ಮೊಬೈಲಿಂದ ಆಚೆ ಬರಬೇಕಲ್ಲ ಮಕ್ಕಳು. ಸೊ ಹಾಗಾಗಿ ಇದು ಪೂರ್ತಿ ಆರ್ಗ್ಯಾನಿಕ್ ಪೇಂಟಲ್ಲಿ ಮಾಡಿರೋ ಟಾಯ್ಸು ನಮ್ಮ ಚನ್ನಪಟ್ಟಣದಲ್ಲೇ ನಾವು ಮಾಡಿಸಿದ್ದೀವಿ ಇದನ್ನೆಲ್ಲ. ಈಗ ಮಕ್ಕಳಿಗೆ ಮುಟ್ಟಿಸ್ಬೇಕು ಅಂತಂದರೆ ಸುಲಭ ಅಲ್ಲ, ಬಟ್ ಯಾವ ರೀತಿಯಾಗಿ ಅಂದರೆ ಸರ್ಕಾರದ ವತಿಯಿಂದನಾ ಅಥವಾ ನೀವೇ ಪರ್ಸ್ನಲ್ ಆಗಿ ನಿಮ್ಮ ಸಂಸ್ಥೆಯಿಂದನೇ ಹೋಗ್ತೀರಾ? ಇಲ್ಲ, ನಾವು ಸಂಸ್ಥೆಯಿಂದನೇ ಹೋಗ್ತೀವಿ. ಸರ್ಕಾರದ ವತಿಯಿಂದ ಸರ್ಟನ್ ಪ್ರೋಗ್ರಾಮ್ಸು ಇದ್ದಾವೆ. ಸೊ ಸ್ಕೀಮ್ಸು ಎಲ್ಲ ಇದ್ದಾವೆ, ಅದ್ರ ಮೂಲಕನೂ ನಾವು ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀವಿ. ಇದು ಭಾಳ ಹೊಸ ಪ್ರಾಡಕ್ಟು. ಹೋದ ವರ್ಷನೇ ಲಾಂಚ್ ಮಾಡಿದ್ವಿ ನಾವು. ಲಾಂಚ್ ಮಾಡಿ ಒಂದು 8 ಮಂತ್ಸ್ ಆಯಿತು ಅಷ್ಟೇ. ಸೊ ಇವಾಗ ನಾವು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮಲ್ಲಿ ನಾವು ವುಮನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ಗೆ ಅಪ್ರೋಚ್ ಮಾಡಬೇಕು ಅಂತ ಇದ್ದೀವಿ ಇದರಲ್ಲಿ. ಸೊ ದ್ಯಾಟ್ ಇದ್ರ ಜೊತೆ ಬುಕ್ಸು ಸಹಿತ ಬರ್ತವೆ. ಅದರಲ್ಲಿ ಡಿಜಿಟಲ್ ಬುಕ್ಸ್ ಬರ್ತವೆ. ಅದು QR ಕೋಡ್ ಇರುತ್ತೆ ಅದರಲ್ಲಿ. ಸೊ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಪ್ರತಿ ಆಟಿಕೆದು ಏನು ಅದರಲ್ಲಿ ಏನೇನು ಇದೆ ಅದು ಸ್ಕ್ರೀನಲ್ಲಿ ಬರುತ್ತೆ. ಅದನ್ನು ನೋಡಿಕೊಂಡು ಮಕ್ಕಳು ಆಟ ಆಡ್ಬೋದು. ಈಗ ಇನ್ನೊಂದು, ಈಗ ನಾವೆಲ್ಲ ಡಿಜಿಟಲೀಕರಣಕ್ಕೆ ಹೋಗ್ತಾ ಇದ್ದೀವಿ. ಇದೆಲ್ಲದರ ನಡುವೆ ನಮ್ಗೆಲ್ಲೋ ಒಂದು ಕಡೆ ಆ ಹಳೆ ಶಿಕ್ಷಣ ಪದ್ಧತಿ ಹೋಗ್ತಾ ಇದೆಯಾ ಅನ್ನೋದೊಂದು ಪ್ರಶ್ನೆ. ಜೊತೆಗೆ ಶಿಕ್ಷಕರ ಪಾತ್ರ, ಈಗ AI ಕೂಡ ಎಂಟ್ರಿ ಆಗಿರೋದ್ರಿಂದ ಕೆಲವೊಂದು ಕಡೆ ಶಿಕ್ಷಕರ ಮೇಲೆ ಇದು ಪರಿಣಾಮ ಬೀರ್ತಾ ಇದೆಯಾ ಅಂತ?
ಸರ್ ಶಿಕ್ಷಕರ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂತ ಅಂದರೆ ಎ ಐ ಅನ್ನೋ ಅದನ್ನು ಯಾವ ರೀತಿ ಯೂಸ್ ಮಾಡ್ಕೋತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನನಗನ್ಸುತ್ತೆ ಇವಾಗ ಯಾವ ಶಿಕ್ಷಕರಿಗೂ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅವ್ರು ಆಗಲೇ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ, ಎಲ್ಲ ಆಗಿರುತ್ತೆ. ಸೊ ಎ ಐ ಯಾವಾಗ ಅವಶ್ಯಕತೆ ಇದೆ ಅಂದರೆ ಇನ್ನೂ ಹೆಚ್ಚು ಅದ್ರ ಬಗ್ಗೆ ತಿಳ್ಕೊಬೇಕಾ, ಅವಾಗ ಅವಶ್ಯಕತೆ ಬರುತ್ತೆ. ಸಿಲೆಬಸಲ್ಲಿ ಏನಿದೆ ಅದನ್ನು ಹೇಳ್ಕೊಟ್ರೆ ದಟ್ಸ್ ಮೋರ್ ದೆನ್ ಎನಫ್. ಮಕ್ಕಳು ಕಲಿತಾರೆ ಸರ್, 12th ಸ್ಟ್ಯಾಂಡರ್ಡ್ ಆದಮೇಲೆ 10th ಸ್ಟ್ಯಾಂಡರ್ಡ್ ಆದಮೇಲೆ ಕಲಿತಾರೆ. ಸೊ ಅದಕ್ಕಿಂತ ಮುಂಚೆ ಎ ಐ ಏನಕ್ಕೆ ಮಕ್ಕಳಿಗೆ ಇಂಟ್ರಡ್ಯೂಸ್ ಮಾಡ್ತೀರಾ, ಅದು ಜಾಸ್ತಿ ಇನ್ಫಾರ್ಮೇಷನ್, ಇಫ್ ಯು ನೀಡ್ ಮೋರ್ ಇನ್ಫಾರ್ಮೇಷನ್ ಅವಶ್ಯಕತೆ ಇದೆಯಾ ಮಕ್ಕಳಿಗೆ, ಅದೊಂದು ನೋಡಬೇಕು. ಮೋರ್ ಇನ್ಫಾರ್ಮೇಷನ್ ಇರೋದು, ಇಫ್ ಸಪೋಸ್ ಈಗ ಟೀಚರು ಟೀಚ್ ಮಾಡ್ತಾ ಇದ್ದಾರೆ, ಸ್ಮಾರ್ಟ್ ಬೋರ್ಡಲ್ಲೇ ಟೀಚ್ ಮಾಡ್ತಾ ಇದ್ದಾರೆ ಅಂದ್ಕೊಳ್ಳಿ, ಆವಾಗ ಒಂದು ಕಾನ್ಸೆಪ್ಟ್ನ ಒಂದೇ ರೀತಿಯಿಂದ ತೋರಿಸ್ತಾರೆ. ಇಲ್ಲ ಅದನ್ನು ಇನ್ನೊಂದೆರಡು ರೀತಿಯಿಂದ ತೋರಿಸ್ಬೇಕು ಅಂದರೆ ಅವಾಗ ಯೂಸ್ ಆಗುತ್ತೆ. ಸೊ ಇವಾಗ ಲೆಟಸ್ ಅಸ್ಯೂಮ್ ಇದನ್ನೇ ಅಂದ್ಕೊಳ್ಳಿ, ಇದು ಹಕ್ಕಿ, ಇದ್ರ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್, ಒಂದು ಕಾನ್ಸೆಪ್ಟ್ ಎಕ್ಸ್ಪ್ಲನೇಷನ್ ಒಂದು ಸತಿ ಒಂದು ರೀತಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಆಮೇಲೆ ನಾವು ಅದೇ ಕಾನ್ಸೆಪ್ಟನ್ನ ಬೇರೆ ಥರ ಎಕ್ಸ್ಪ್ಲೇನ್ ಮಾಡಬೇಕಾ, ಅವಾಗ ಹೋಗಿ ಅದು ಪ್ರಾಂಪ್ಟ್ ಕೊಟ್ಟರೆ ಅದು ಇನ್ನೊಂದು 2-3 ಕಾನ್ಸೆಪ್ಟ್ ಕೊಡುತ್ತೆ. ಅದರಲ್ಲಿ ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜು ಇದೆ. ಅಡ್ವಾಂಟೇಜ್ ಒಂದು, ಮಕ್ಕಳಿಗೆ ಸ್ಪಷ್ಟವಾಗಿ ಅರ್ಥ ಆಗ್ಬೋದು ಒಂದು, ಇಲ್ಲ ಮಕ್ಕಳಿಗೆ ಕನ್ಫ್ಯೂಸ್ ಆಗ್ಲೂಬೋದು ಒಂದು. ಮಕ್ಕಳಿಗೆ ಯಾವ್ದಾರ ಒಂದು ಕಾನ್ಸೆಪ್ಟ್ ಹೇಳಿ ಒಂದು ಅರ್ಥ ಮಾಡಿಸೋ ಅದು ಮೋರ್ ದೆನ್. ಆಮೇಲೆ ದೊಡ್ಡವ್ರು ಆಗ್ತಾ ಅವ್ರಿಗೆ IQ ಬೆಳೆಯುತ್ತೆ, ನಾಲೆಡ್ಜ್ ಬೆಳೆಯುತ್ತೆ, ಅವ್ರಿಗೆ ರಿಸೋರ್ಸಸ್ ಸಿಗುತ್ತೆ. ಅವಾಗ ಯಾವುದೇ ವಿಷಯ ಆಗಲಿ ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿ ತಿಳ್ಕೊಬೋದು. ಸೊ ಶಾಲೆ ಲೆವೆಲಲ್ಲಿರೋ ಮಕ್ಕಳು ಶಾಲೆಯಲ್ಲಿ ಏನು ಕಲಿಸ್ತಾರೋ ಅಷ್ಟು ಅವಶ್ಯಕತೆ ಇದ್ಕೊಂಡು ಕಲಿತ್ರೆ ಸಾಕು. ಅದು ಬಿಟ್ಬಿಟ್ಟು ಆಚೆ ಸೋಷಿಯಲ್ ಮೀಡಿಯಲ್ಲಿ ಇನ್ನೂ ಎಷ್ಟೊಂದು ಬರುತ್ತೆ ಸರ್, ಫ್ರೀಯಾಗಿ ಅವೈಲೇಬಲ್ ಇದೆ, ಬೇಡವಾಗಿರೋದೇ ಇರೋದು ಮ್ಯಾಕ್ಸಿಮಮ್. ಸೊ ಅದರಿಂದ ಕಲ್ತ್ಕೊಂಡ್ಬಿಡ್ತಾರೆ ಮಕ್ಕಳು. ಸೊ ಐ ಥಿಂಕ್ ಸಿಲೆಬಸ್ಸಲ್ಲಿ ಏನಿದೆ ಅದೆಲ್ಲ ಸಿಲೆಬಸ್ ಮಾಡಿರೋರು ತುಂಬಾ ಸ್ಟಡಿ ಮಾಡಿರ್ತಾರೆ, ಸುಮ್ಮನೆ ಹಂಗೆ ಮಾಡಿರಲ್ಲ. ಅಷ್ಟು ಕಲ್ತ್ರೆ ಸಾಕು ಸರ್ ಮಕ್ಕಳು. ಸರ್ ಹೆಂಗೆ ತಲೆಗೆ ಬಂತು ಸರ್, ಅಂದರೆ ಬಿಸ್ನೆಸ್ ಮಾಡಬೇಕು ಅಂತ ಅಂದರೆ ಬೇರೆ ಬೇರೆ ಕೆಲಸಗಳಿದ್ದಾವೆ, ಇಲ್ಲ ಈ ಶಿಕ್ಷಣ ವ್ಯವಸ್ಥೆಯಲ್ಲೇ ನಾವು ಒಂದು ಬಿಸ್ನೆಸ್ ಮಾಡಬೇಕು, ಮಕ್ಕಳಿಗೇನೋ ಒಂದು ಹೆಲ್ಪ್ ಆಗಬೇಕು, ಆ ಥರ ಹೆಂಗೆ ಬಂತು ಸರ್ ಈ ತಲೆಗೆ ನಿಮಗೆ? ಸರ್ ನಾನು ಹೇಳ್ದಲ್ಲ, ಫಸ್ಟ್ ಆಫ್ ಆಲು ನಾನು ಇದಕ್ಕೆ ಬಂದಿದ್ದೆ ಹೊಟ್ಟೆಪಾಡಿಗೆ ಒಂದು. ಆಮೇಲೆ ಸರ್ ನಾನೊಬ್ಬ ಎಲೆಕ್ಟ್ರಾನಿಕ್ಸು ಇಂಜಿನಿಯರು. ಆಮೇಲೆ ನಾನು ತಿರ್ಗಾ ಮತ್ತು ಸಾಫ್ಟ್ವೇರ್ ನನಗೆ ABCD ಗೊತ್ತಿಲ್ಲ, ಇದುವರೆಗೂ ಹೇಳ್ತೀನಿ ಕೇಳಿ. ಈಗಲೂ ನನಗೇನು ಗೊತ್ತಿಲ್ಲ ಸಾಫ್ಟ್ವೇರ್, ನಾನು ಕೋಡಿಂಗು ಗೀಡಿಂಗು ಅವೆಲ್ಲ ಏನೂ ಬರೋದಿಲ್ಲ. ನಾನು ಬಾರ್ನ್ ಸೇಲ್ಸ್ಮ್ಯಾನು, ಆಯಿತಾ. ಸೊ ನಾನು ಒಂದು ಕಾನ್ಸೆಪ್ಟ್ನ, ನಂದು ಒಳ್ಳೆ ಟೀಮ್ ಬ್ಯಾಕಪ್ ಇರೋದ್ರಿಂದ ನಾನು ಒಂದು ಕಾನ್ಸೆಪ್ಟ್ನ ಹೋಗಿ ನೋಡಪ್ಪ ಈ ಥರ ರಿಕ್ವೈರ್ಮೆಂಟ್ ಇದೆ ಅಂತ ಕೊಟ್ಟರೆ ನನ್ನ ಟೀಮ್ ಡೆವಲಪ್ ಮಾಡಿಕೊಡ್ತಾರೆ. ಸೊ ನನ್ನಿಂದ ಏನಾಗಲ್ಲ, ನಾನೊಬ್ಬನಿಂದ ಏನಾಗಲ್ಲ. ನಾನು ಆರ್ಡರ್ ತರ್ಬೋದು, ಅಡ್ಮಿನಿಸ್ಟ್ರೇಷನ್ ಮಾಡ್ಬೋದು, ಕಂಪ್ನಿನ ನಡೆಸ್ಬೋದು. ಬಟ್ ಆದರೆ ನನ್ನ ಟೀಮ್ ಇಲ್ಲದೆ ನಾನೇನು ಮಾಡೋಕ್ಕಾಗಲ್ಲ. ನನ್ನ ಟೀಮೇ ನನ್ನ ಬ್ಯಾಕಪ್. ಈಗ ನಾನು ಹೋಗಿ ಹೇಳ್ತೀನಿ, ನೋಡಪ್ಪ ಈ ಥರ ಇದೆ ಅವಶ್ಯಕತೆ ಅಂದರೆ ಅವರು ಅದನ್ನು ಮಾಡಿ ನನಗೆ ಕೊಡ್ತಾರೆ. ಅವರು ಸರ್ ಇದಾಗಲ್ಲ, ಮಾಡಲ್ಲ, ಅವೆಲ್ಲ ಇದುವರೆಗೂ ನನಗೆ ಆಗಲ್ಲ ಅಂತ ವರ್ಡೇ ಬಂದಿಲ್ಲ ನನ್ನ ಟೀಮಿಂದ. ಸೊ ಡೈರೆಕ್ಟಾಗಿ ಸರ್ ಯಾವಾಗ ಬೇಕು ಸರ್ ಅಂತ ಕೇಳ್ತಾರೆ, ಅಷ್ಟೇ. ಇಂಥ ಡೆಡ್ಲೈನ್ ಕೊಟ್ಟರೆ ಅದು ರೆಡಿ ಇರುತ್ತೆ ಪ್ರಾಡಕ್ಟ್. 100% ಮೈ ಟೀಮ್. ಸರ್ ಈಗ ಸಡನ್ ಆಗಿ ಒಂದು ಇದೇ ಚಿನ್ನದ ಪೆಟ್ಟಿಗೆ ಅಂತ ಇಟ್ಕೊಳ್ಳೋಣ, ಬೇಕು 1,000 ಬೇಕು ಅಂತ ಅಂದರೆ ಹೆಂಗೆ ಸರ್ ಸಡನ್ ಆಗಿ ಅದು ಹೋಗುತ್ತಾ? ಸಡನ್ನಾಗಿ ಆಗಲ್ಲ. ಸೊ ಎವ್ರಿಥಿಂಗ್ ವಿಲ್ ಟೇಕ್ ಟೈಮ್. ಯಾಕಂದರೆ ಇದೆಲ್ಲ ಕೈ ಕೆಲಸ ಜಾಸ್ತಿ ಇರೋದು, ಮಿಷಿನ್ ಕೆಲಸ ಸ್ವಲ್ಪ ಕಡಿಮೆ ಇದೆ, ಆಯಿತಾ. ಸೊ ಹಂಗಾಗಿ ಆ ಪರ್ಟಿಕ್ಯುಲರ್ ಫಿನಿಶು ಅದೆಲ್ಲ ಬರೋಕ್ಕೆ ಇಟ್ ವಿಲ್ ಟೇಕ್ ಸಮ್ ಟೈಮ್. ನಾವು 1,000 ಪೆಟ್ಟಿಗೆಗಳು ಅದೆಲ್ಲ ಬೇಕು ಅಂದರೆ ವಿಲ್ ಟೇಕ್ ಅಟ್ಲೀಸ್ಟ್ ಮ್ಯಾಕ್ಸಿಮಮ್ ಒಂದು 45 days to 60 days ಟೈಮ್. ಅಲ್ಲಿ ರೆಡಿ ಆಗುತ್ತೆ, ತೊಂದರೆ ಇಲ್ಲ. ಓಕೆ, ಈಗ ಡಿಜಿಟಲಿ ನೀವು ಏನೇನು ತಯಾರು ಮಾಡ್ತಾ ಇದ್ದೀರಲ್ಲ ಅದನ್ನೆಲ್ಲ ಎಷ್ಟು ಶಾಲೆಗಳಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಈಗ ಸದ್ಯಕ್ಕೆ? ಈಗ ಸದ್ಯಕ್ಕೆ ನಿಯರ್ಲಿ ನಮ್ಮದು ಡಿಜಿಟಲ್ ಕಂಟೆಂಟು ಒಂದು 10,000 ಶಾಲೆಗಳಲ್ಲಿ ನಡೀತಾ ಇದೆ. ಸೋ ನೈಸ್. ನಡೀತಾ ಇದೆ. ಓಕೆ ಸರ್, ಅಂದರೆ ಉತ್ತರ ಕರ್ನಾಟಕ ಭಾಗಕ್ಕೆ ಜಾಸ್ತಿ ಹೋಗ್ತಾ ಇದೆಯಾ? ಇಲ್ಲ, ಇಡೀ ಕರ್ನಾಟಕಕ್ಕೆ ನಾವು ಕೊಟ್ಟಿದ್ದೀವಿ, ಇಡೀ ಕರ್ನಾಟಕ. ಬಟ್ ಇದರಲ್ಲಿ ಬೀದರು, ಯಾದಗಿರಿ ಅಲ್ಲೆಲ್ಲ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದೀವಿ, ಬಾಗಲಕೋಟೆಲ್ಲಿ ಜಾಸ್ತಿ ಕೊಟ್ಟಿದ್ದೀವಿ, ಆ್ಯಂಡ್ ಬೆಳಗಾಮಲ್ಲಿ ಸ್ಮಾರ್ಟ್ ಸಿಟಿ ಅಂಡರ್ ಕೊಟ್ಟಿದ್ದೀವಿ.
ಆಮೇಲೆ ದಾವಣಗೆರೆ ಸ್ಮಾರ್ಟ್ ಸಿಟಿ ಅಂತ ಕೊಟ್ಟಿದ್ದೀವಿ. ಸೊ ಹಂಗಾಗಿ ಇಡೀ ಕರ್ನಾಟಕದಲ್ಲೇ ಇದೆ ಸರ್. ಎಲ್ಲ ನೀವು ಯಾವುದೇ ಸರ್ಕಾರಿ ಶಾಲೆಗೆ ಹೋಗಿ ವಿದ್ವತ್ ಅಂತ ಕೇಳಿದ್ರೆ ಅವ್ರಿಗೆ ಗೊತ್ತಿರುತ್ತೆ ಟೀಚರ್ಗೆ. ಹಾಯ್, ನನ್ನ ಹೆಸರು ಕುಮಾರ್ ಶ್ರೀನಿವಾಸ್ ಅಂತ. ನಾನು ಕಳೆದ 9 ವರ್ಷಗಳಿಂದ ವಿದ್ವತ್ ಆರ್ಗನೈಸೇಷನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಾವು ಡೆವಲಪ್ ಮಾಡಿರೋ ಈ ಕನ್ನಡ ಮೀಡಿಯಮ್ ಕಾಂಟೆಂಟು ಮತ್ತು ಇಂಗ್ಲೀಷ್ ಮೀಡಿಯಮ್ ಕಾಂಟೆಂಟು, ಉರ್ದು ಮೀಡಿಯಮ್ ಕಾಂಟೆಂಟ್ ನೀವೇನು ನೋಡ್ತಾ ಇದ್ದೀರಾ, ಇದು 100% ಸಿಲೆಬಸ್ ಮ್ಯಾಪ್ ಆಗಿದೆ. ಇದು ಟೋಟಲಿ ಟೀಮ್ ಎಫರ್ಟ್ಸು. ನನ್ನ ಟೀಮಲ್ಲಿ ಬಂದು ಸೀನಿಯರ್ ಪ್ರಾಜೆಕ್ಟ್ ಮ್ಯಾನೇಜರು, ಪ್ರಾಜೆಕ್ಟ್ ಲೀಡು, ಇನ್ಸ್ಟ್ರಕ್ಷನಲ್ ಡಿಸೈನರು, ಆ್ಯನಿಮೇಟರ್ಸು, ಗ್ರಾಫಿಕ್ ಡಿಸೈನರ್ಸು, ಸೀನಿಯರ್ ಸಬ್ಜೆಕ್ಟ್ ಮ್ಯಾಟರ್ಸ್ ಇವರೆಲ್ಲ ಸೇರಿ ಡೆವಲಪ್ ಮಾಡಿರೋ ಈ ಕಾಂಟೆಂಟು. ಸೊ ನಾನು ಈ ಮೂಲಕ ನನ್ನ ಎಲ್ಲ ಟೀಮ್ ಸದಸ್ಯರಿಗೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಂಥ ಒಳ್ಳೆ ಪ್ರಾಡಕ್ಟ್ನ ಡೆವಲಪ್ ಮಾಡಿ ಇಂಡಸ್ಟ್ರಿಗೆ ಅವೈಲಬಲ್ ಮಾಡಿಕೊಟ್ಟಿದ್ದಕ್ಕೆ. ಸರ್, ಇತ್ತೀಚಿನ ದಿನಗಳಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ ಆಲ್ಮೋಸ್ಟ್ ಈ ತಂದೆ ತಾಯಿಗಳ ಮನಸ್ಥಿತಿಗೆ ಬಂದುಬಿಟ್ಟಿದೆ. ನಮ್ಮ ಮಕ್ಕಳು ಇಂಗ್ಲೀಷ್ ಮೀಡಿಯಮ್ಗೆ ಹೋದ್ರೇ ಅಲ್ಲಿ ಬೇರೆ ಬೇರೆ ವ್ಯವಸ್ಥೆಗಳಿರ್ತವೆ, ಡಿಜಿಟಲ್ ವ್ಯವಸ್ಥೆ ಇರುತ್ತೆ ಅಂತ ಹೇಳಿ. ಕನ್ನಡ ಶಾಲೆಗಳಲ್ಲಿ ಈಗ ನಿಮ್ಮ ವಿಷನ್ ಇರೋದೇನು, ಕನ್ನಡ ಶಾಲೆಗಳಲ್ಲಿ ಡಿಜಿಟಲ್ ಮಾಡೋದು ಅಂತ ಹೇಳಿ. ಸೊ ಅದೇ ಗುರಿನಾ ಸರ್? ಅದೇ ಗುರಿ ಸರ್, ಅದೇ ಗುರಿ, ಅದೇ ವಿಷನ್ನು ಸರ್. ಈಗ ನೋಡಿ, 2 ವರ್ಷ, ಒಂದೂವರೆ ವರ್ಷದಿಂದ 1 ವರ್ಷ ಆಯಿತು ಅಂದ್ಕೊಳ್ಳಿ. 1 ವರ್ಷದಿಂದ ನಾವು ಒನ್ ಆಫ್ ದ ಯೂನಿಕ್ ಕಾನ್ಸೆಪ್ಟ್ಸ್ ಇನ್ ಗೌರ್ಮೆಂಟ್ ಸ್ಕೂಲ್ಸ್ ದಟ್ ವಿ ಹ್ಯಾವ್ ಬಾಟ್, ಅದು AI ಆ್ಯಂಡ್ ಮಿಷಿನ್ ಲರ್ನಿಂಗ್ ಲ್ಯಾಬ್ ಮಾಡಿದ್ದೀವಿ, ವರ್ಚುವಲ್ ರಿಯಾಲಿಟಿ ಲ್ಯಾಬ್ ಮಾಡಿದ್ದೀವಿ. ಸೊ ಅದು ಗೌರ್ಮೆಂಟ್ ಶಾಲೆಯಲ್ಲಿ ಮಾಡಿದ್ದೀವಿ, ದಾವಣಗೆರೆ ಸ್ಮಾರ್ಟ್ ಸಿಟಿಲಿ ಮಾಡಿದ್ದೀವಿ, ಬೆಳಗಾಂ ಸ್ಮಾರ್ಟ್ ಸಿಟಿಲಿ ಮಾಡಿದ್ದೀವಿ. ನೀವು ಅದನ್ನು ನೋಡಿಬಿಟ್ರೆ ಯಾವ ಇಂಗ್ಲೀಷ್ ಮೀಡಿಯಮ್ ಸ್ಕೂಲಲ್ಲೂ ಇಲ್ಲ ಅದು. ಓಕೆ, ಸೊ ನಮ್ಮ ಕ್ಲಿಪ್ಪಿಂಗ್ಸ್ ಇದೆ, ಬೇಕಾದ್ರೆ ವೀಡಿಯೋಸ್ ಇದೆ, ಬೇಕಾದ್ರೆ ಎಲ್ಲರಿಗೂ ತೋರಿಸ್ಬೋದು. ಸ್ಟೇಟ್ ಆಫ್ ಆರ್ಟ್ ಮಾಡಿದ್ದೀವಿ. ಆ್ಯಂಡ್ ಅದು ವರ್ಚುವಲ್ ರಿಯಾಲಿಟಿ ವೀಡಿಯೋಸು ಇದೆ, ಎಲ್ಲ ಕಾನ್ಸೆಪ್ಟು ವರ್ಚುವಲ್ ರಿಯಾಲಿಟಿ ವೀಡಿಯೋಸ್ ಇದೆ. ಅದು ಕನ್ನಡ ಲ್ಯಾಂಗ್ವೇಜಲ್ಲೂ ಇದೆ, ಇಂಗ್ಲೀಷಲ್ಲೂ ಇದೆ, ಉರ್ದೂಲೂ ಇದೆ. ಸೊ ದಟ್ ಈಸ್ ದ ರೆವಲ್ಯೂಷನ್ ದಟ್ ವಿ ಹ್ಯಾವ್ ಬಾಟ್. ಸೊ ಅದು ನಮ್ಮ ಗುರಿ ಏನಂದರೆ, ಅದು ಕರ್ನಾಟಕದಲ್ಲಿ ಅಟ್ಲೀಸ್ಟ್ ಒಂದು ಜಿಲ್ಲೆಯಲ್ಲಿ ಒಂದು 20-30 ಸ್ಕೂಲ್ ಎಲ್ಲರೂ ಇರಬೇಕು. ಸೊ ದಟ್ ಅದನ್ನು ಇಮರ್ಸಿವ್ ಲರ್ನಿಂಗ್ ಅಂತ ಹೇಳ್ತೀವಿ. ಅಂದರೆ ಇಮರ್ಸಿವ್ ಲರ್ನಿಂಗ್ ಅಂದರೆ ಅದು ಕಾನ್ಸೆಪ್ಟ್ ಒಳಗೆ ಹೋಗಿ ಕಲಿ ಅಂತ. ಈಗ ನಾವೇನು ಮಾಡ್ತೇವೆ, 3D ಫಸ್ಟ್ ಕಂಟೆಂಟ್ ನಾವು ಮಾಡಿದ್ದು ನೋಡಿ ಕಲಿಬೋದಾಗಿತ್ತು. ಬಟ್ ಇಮರ್ಸಿವ್ ಲರ್ನಿಂಗ್ ಅಂದರೆ ನೀವು ಹಾರ್ಟ್ ಒಳಗಡೆ ಹೋಗ್ಬಿಡ್ಬೋದು. ನೀವು VR ಹೆಡ್ಸೆಟ್ ಹಾಕ್ಕೊಂಡು ಅಲ್ಲಿ ಒಳಗೆ ಹೋಗಿ ಅದ್ರದ್ದು ಏನೇನಿದೆ ಎಲ್ಲನೂ ನೀವು ಕಲಿಬೋದು. ಅದಂತೂ ಸ್ಟ್ರೈಟ್ ಇಂಪ್ಯಾಕ್ಟ್ ಆಗುತ್ತೆ ಬ್ರೈನ್ಗೆ. ಸೊ ದಟ್ ಈಸ್ ಒನ್ ಆಫ್ ದ ನ್ಯೂ ಥಿಂಗ್ ದಟ್ ವಿ ಹ್ಯಾವ್ ಬಾಟ್ ಆ್ಯಂಡ್ ವಿ ವಿಲ್ ಮೇಕ್ ಎ ರೆವಲ್ಯೂಷನ್ ಔಟ್ ಆಫ್ ಇಟ್. ಓಕೆ ಸರ್, ಈಗ 10 ವರ್ಷದ ಹಿಂದೆ ಇದ್ದಂಥ ಶಿಕ್ಷಣ ವ್ಯವಸ್ಥೆ ಈಗಿಲ್ಲ. ಏಕೆಂದರೆ ನಿಮ್ಮಂಥ ಶಿಕ್ಷಣ ಹರಿಕಾರರು ಅಥವಾ ಕ್ರಾಂತಿಕಾರರು ಇಲ್ಲ, ನಾವು ಏನಾದರೂ ಮಾಡಬೇಕು, ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆ ತರಬೇಕು ಅನ್ನೋ ಯೋಚನೆಯಲ್ಲಿ ಇರ್ತೀರಿ. ಅದೇ ರೀತಿಯಾಗಿ ಈಗ ಬದಲಾಗಿದೆ. ಇನ್ನೂ 10 ವರ್ಷ ಆದ ನಂತರ ಈ ಶಿಕ್ಷಣ ವ್ಯವಸ್ಥೆ, ಒಂದು ಕ್ಲಾಸ್ ರೂಮ್ ಹೆಂಗಿರಬೇಕು ಅಂತ ಬಯಸ್ತೀರಿ ಸರ್? ಕ್ಲಾಸ್ ರೂಮು ಏನು ಅಂದರೆ ಸರ್, ಅದು ನಮ್ದು ಏನು ಪರಂಪರೆ ಬಂದಿದೆ ಮೊದಲಿಂದನೂ ಅದೇ ಥರ ಇರಬೇಕು. ಬಟ್ ಏನಂದರೆ ಕ್ಲಾಸ್ ರೂಮ್ ಸ್ವಲ್ಪ ಚೆನ್ನಾಗಿರಬೇಕು. ಡಿಜಿಟಲ್ ಇರಲಿ, ಬಟ್ ಯಾವುದಕ್ಕೆ ಅವಶ್ಯಕತೆ ಇದೆ ಅದು ಡಿಜಿಟಲ್ ಯೂಸ್ ಮಾಡಬೇಕು ಟೀಚರ್ಸ್. ಬಾಕಿ ಎಲ್ಲ ಟೀಚರ್ಸೇ ಎಲ್ಲ ಮಾಡಿದ್ರೆ ಒಳ್ಳೆಯದು. ಸಿ, ಹ್ಯೂಮನ್ ಇಂಟ್ರಾಕ್ಷನ್ ಈಸ್ ದ ಬೆಸ್ಟ್ ಇಂಟ್ರಾಕ್ಷನ್. ಓಕೆ, ಸೊ ಮಗು ಸ್ಪಂದಿಸೋದು ಯಾರಿಗೆ ಅಂದರೆ ಡಿಜಿಟಲ್ ಬೋರ್ಡ್ಗೂ ಸ್ಪಂದಿಸಲ್ಲ, ಯಾವುದಕ್ಕೂ ಸ್ಪಂದಿಸಲ್ಲ. ಸರ್, ಇನ್ನೊಂದು ಭಾಳ ನಾನು ಈಗಾಗಲೇ ಹೇಳ್ತಾ ಇದ್ದೆ, ಕನ್ನಡ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ತೀರಾ ಕಡಿಮೆ ಆಗ್ತಾ ಇದೆ. ಬಟ್ ಈ ಡಿಜಿಟಲೀಕರಣವು ಕೂಡ ಕನ್ನಡ ಶಾಲೆಗಳಲ್ಲಿ ಬಂದರೆ ಮಕ್ಕಳ ಸಂಖ್ಯೆ ಹೆಚ್ಚಾಗೋದಕ್ಕೆ ಕಾರಣ ಆಗುತ್ತೆ ಅಲ್ವಾ ಅಂತ? 100%. ನಾನು ಹೇಳೋದೇನೆಂದರೆ, ಕನ್ನಡ ಮಾಧ್ಯಮ ಇರಬೇಕು, ಬಟ್ ಬೈಲಿಂಗಲ್ ಟೀಚಿಂಗ್ ಇರಬೇಕು. ಇಂಗ್ಲೀಷು ಕನ್ನಡ ಎರಡೂ ಟೀಚ್ ಮಾಡಬೇಕು, ಆಯಿತಾ? ಸೊ ಅದಕ್ಕೆ ಒಂದಷ್ಟು ಚೇಂಜಸ್ ಮಾಡಲೇಬೇಕಾಗುತ್ತೆ ಅಡ್ಮಿನಿಸ್ಟ್ರೇಷನಲ್ಲಿ. ಆಮೇಲೆ ಟೀಚರ್ಸ್ ಅಪಾಯಿಂಟ್ ಮಾಡ್ಕೋಬೇಕಾದ್ರೆ ದೇ ಶುಡ್ ಬಿ ವೆಲ್ ಕ್ವಾಲಿಫೈಡ್ ಇನ್ ಬೋತ್ ಇನ್ ಕನ್ನಡ ಆ್ಯಸ್ ವೆಲ್ ಆಸ್ ಇನ್ ಇಂಗ್ಲೀಷ್. ಅವಾಗ ಏನಾಗುತ್ತೆ ಅಂದರೆ, ನೀವು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಮಕ್ಕಳು ಎರಡೂ ಕಲಿತಾರೆ, ಇಂಗ್ಲೀಷು ಕಲಿತಾರೆ, ಕನ್ನಡನೂ ಕಲಿತಾರೆ. ಓಕೆ, ವಾಟ್ ನೆಕ್ಸ್ಟ್ ಸರ್? ಏನು ಡ್ರೀಮ್ ಇಟ್ಕೊಂಡಿದ್ದೀರಿ, ಮುಂದೆ ಏನು ಮಾಡ್ಬೇಕು ಅಂದ್ಕೊಂಡಿದ್ದೀರಿ ಸರ್? ಅದೇ ಹೇಳ್ದಲ್ಲ, ಒಂದು ಲೈಫ್ ಸ್ಕಿಲ್ಸ್ ಅನ್ನೋದನ್ನ ನಾವು ಕಾನ್ಸೆಪ್ಟನ್ನ ತರಬೇಕು ಅಂದ್ಕೊಂಡಿದ್ದೀವಿ. ಆಮೇಲೆ AI ಆ್ಯಂಡ್ ಮಿಷಿನ್ ಲರ್ನಿಂಗು, ಶಾಲೆಗೆ ತಕ್ಕನಾಗೆ ನಾವು ಸಿಲೆಬಸ್ನ ಡಿಸೈನ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಯಾಕಂದರೆ ಅದು ದಟ್ಸ್ ಅ ನೆಕ್ಸ್ಟ್ ಬಿಗ್ ಥಿಂಗ್. ಯಾಕಂದರೆ AI ಅಂದರೆ ಸುಮ್ಮನೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಅದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ಒಂದು ಮಕ್ಕಳಿಗೆ ಎಜುಕೇಟ್ ಮಾಡಬೇಕು ಅಂತ ಇದ್ದೀವಿ.
ಸರ್ ಇನ್ನೊಂದು ಭಾಳ ಪ್ರಮುಖವಾಗಿ ಈಗ ಒಂದಿಷ್ಟು ಯುವ ಜನತೆ ನೀವು ಒಬ್ಬ ಝೀರೋದಿಂದ ಶುರು ಮಾಡಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದೀರಿ ಅಂತ ಅಂದಾಗ ನಾನು ನಿಮಗೊಂದು ಪ್ರಶ್ನೆ ಮಾಡಲೇಬೇಕು. ಸಾಕಷ್ಟು ಜನ ಬಿಸ್ನೆಸ್ ಮಾಡಬೇಕು ಅಂತ ಕಾಲಿಡ್ತಾರೆ. ಅಂಥವ್ರಿಗೆ ಮೊದಲಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಅಲ್ಲ, ಬಿಸ್ನೆಸ್ ಮಾಡಬೇಕು ಅಂತ ಕಾಲಿಟ್ರೆ ಬಿಸ್ನೆಸ್ ಏನು ಮಾಡಬೇಕು ಅಂತ ಫಸ್ಟ್ ಡಿಸೈಡ್ ಮಾಡಿ ಕಾಲಿಡಬೇಕು, ಆಯಿತಾ? ಇಂಥದನ್ನೇ ಮಾಡ್ತೀನಿ ಅಂತ ಡಿಸೈಡ್ ಮಾಡಿದಾಗ ಅದನ್ನೇ ಮಾಡಬೇಕು, ಆಯಿತಾ? ಆಮೇಲೆ ಅದು ಡಿವಿಯೇಷನ್ ಆಗಿಬಿಟ್ಟಿಲ್ಲ, ನಾನು ಅದನ್ನು ಮಾಡ್ತೀನಿ, ಇಲ್ಲ ನಾನು ಅದು ಮಾಡ್ತೀನಿ ಅಂತ ಹೋದರೆ ಯಾವುದೂ ಮಾಡೋಕ್ಕಾಗಲ್ಲ. ಎಸ್ ಸರ್, ಒಂದು ರ್ಯಾಪಿಡ್ ಫೈರ್ ಒಂದು ರೌಂಡ್ ಇದೆ, ಬಿಡೋಣ. ಚಾಕ್ ಅಥವಾ ಸ್ಮಾರ್ಟ್ ಸ್ಕ್ರೀನ್? ಚಾಕ್ ಪ್ಲಸ್ ಸ್ಮಾರ್ಟ್ ಸ್ಕ್ರೀನ್ ಎರಡನ್ನೂ. ಓಕೆ. ರ್ಯಾಂಕ್ ಅಥವಾ ಸ್ಕಿಲ್? ಸ್ಕಿಲ್. ಕನ್ನಡ ಅಥವಾ ಇಂಗ್ಲೀಷ್? ಕಂಗ್ಲೀಷ್. ಮೈ ಗಾಡ್. ಓಕೆ. ಶಿಕ್ಷಕ ಅಥವಾ ತಂತ್ರಜ್ಞಾನ? ಶಿಕ್ಷಕ. ಶಿಕ್ಷಣ ಒಂದೇ ಪದದಲ್ಲಿ? ಶಿಕ್ಷಣ ಒಂದೇ ಪದದಲ್ಲಿ ಅಂದರೆ ವಾಟ್ ಯು ಸೇ, ನಾನೇನು ಹೇಳೋಕ್ಕೆ ಬರ್ತಾ ಇಲ್ಲ. ಅದು ಶಿಕ್ಷಣ ಅಂದರೆ ಶಿಕ್ಷಣನೇ ರೀಪ್ಲೇಸ್ಮೆಂಟು ಅಷ್ಟೇ. ಶಿಕ್ಷಣ ಸ್ಕಿಲ್ ಬೇಸ್ಡ್ ಲರ್ನಿಂಗ್ ಆಗಬೇಕು ಅಷ್ಟೇ ಶಿಕ್ಷಣ ಅಂದರೆ. ಇಟ್ ಶುಡ್ ನಾಟ್ ಬಿ ರಿಸ್ಟ್ರಿಕ್ಟೆಡ್ ಟು ಬರೀ ಪಠ್ಯಪುಸ್ತಕಕ್ಕೆ ಬರೀ ಓದಿದ್ದೇನಿದೆ ಬರೆಯೋದು ಅಷ್ಟಕ್ಕೆ ರಿಸ್ಟ್ರಿಕ್ಟ್ ಆಗಬಾರ್ದು ಮಕ್ಕಳಿಗೆ. ಸೊ ಇಟ್ ಶುಡ್ ಬಿ ಲೈಫ್ ಸ್ಕಿಲ್ಸ್. ವಿದ್ವತ್ ಒಂದೇ ಪದದಲ್ಲಿ? ವಿದ್ವತ್ ಅಂದರೆ ನಾಲೆಡ್ಜ್ ಆ್ಯಂಡ್ ಪ್ಯಾಷನೇಟ್ ಟುವರ್ಡ್ಸ್ ಎಜುಕೇಷನ್ ಆ್ಯಂಡ್ ಅಪ್ಬ್ರಿಂಗಿಂಗ್ ಆಫ್ ಆಲ್ ರೂರಲ್ ಚಿಲ್ಡ್ರನ್ಗೆ, ಹಳ್ಳಿಗೆ ಮಕ್ಕಳಿಗೆ ನಾವು ಎಜುಕೇಷನ್ ಕೊಡೋದು, ಅದೊಂದೇ. ಹಲೋ, ನನ್ನ ಹೆಸರು ಸಾಚಿ ಅರಭಾವಿ ಅಂತ. ನಾನು ಹೆಡ್ ಆಫ್ HR ಆಗಿ ಕೆಲಸ ಮಾಡ್ತಿದ್ದೇನೆ ವಿದ್ವತ್ತಲ್ಲಿ. ಇವಾಗ ವಿದ್ವತ್ ಕಲ್ಚರ್ ಬಗ್ಗೆ ನಾನು ಮಾತಾಡಬೇಕು ಅಂತ ಅಂದರೆ, ಇನೋವೇಟಿವ್ ಐಡಿಯಾಸಿನ ಸಪೋರ್ಟ್ ಮಾಡ್ತೀವಿ. ನಮ್ಮ ಕಂಪನೀಸಲ್ಲಿ ಸುಮಾರು ಎಂಪ್ಲಾಯೀಸು ಒಂದು 8, 9, 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ವಿ ಆರ್ ವೆರಿ ಪ್ರೌಡ್ ಟು ಬಿ ವರ್ಕಿಂಗ್ ವಿತ್ ದೆಮ್. ಆ್ಯಂಡ್ ನಮ್ಮ ಎಲ್ಲ ಪಾಲಿಸಿಗಳು ಕೂಡ ಎಂಪ್ಲಾಯೀಸ್ಗೆ ಅನುಕೂಲ ಆಗೋ ಥರನೇ ಇದೆ. ಸೊ ದಿಸ್ ಈಸ್ ಅಬೌಟ್ ವಿದ್ವತ್ ಕಲ್ಚರ್. ಸೊ ಪ್ಲೀಸ್ ಕಮ್ ಎಂಜಾಯ್. ಕೊನೆಯದಾಗಿ ಏನು ಹೇಳಕ್ಕೆ ಬಯಸ್ತೀರಿ ಸರ್ ಗೇಮ್ ಚೇಂಜರ್ ಕಾರ್ಯಕ್ರಮದ ಮುಖೇನ? ಯಾವುದ್ರ ಬಗ್ಗೆ ಹೇಳಬೇಕು ಅಂತ ನನಗೆ, ಗೇಮ್ ಚೇಂಜರ್ ಅಂದರೆ ಇದು ಗೇಮ್ ಚೇಂಜರ್ ಕಾರ್ಯಕ್ರಮ, ಇದು ಕಾನ್ಸೆಪ್ಟು ನಾನು ನೋಡಿದೆ ಇದನ್ನ. ಸೊ ಎಲ್ಲ ಎಂಟರ್ಪ್ರನರ್ಸ್ಗೂ ಹೇಳ್ತೀನಿ, ಬಿ ಆನ್ ಎಂಟರ್ಪ್ರನರ್. ಎಂಡ್ ಆಫ್ ದ ಡೇ ಇಟ್ಸ್ ನಾಟ್ ಸೋ ಈಸಿ, ಬಟ್ ಒನ್ಸ್ ಯು ಹ್ಯಾವ್ ಎ ಟೀಮ್ ಆಫ್ ನಿಮ್ಮದೇ ಟೀಮ್ ಇರ್ಬೇಕಾರೆ ಒಂದು 50 ಜನ ಅಥವಾ 10 ಜನನೇ ನಿಮಗೋಸ್ಕರ ವರ್ಕ್ ಮಾಡ್ತಾ ಇರ್ಬೇಕಾರೆ, ನಿಮ್ಮ ಜೊತೆ ವರ್ಕ್ ಮಾಡ್ತಾ ಇರ್ಬೇಕಾರೆ ಆ ಫೀಲಿಂಗೇ ಬೇರೆ. ಓಕೆ, ಆಮೇಲೆ ನೀವೇನು ಮಾಡ್ತಿರೋ ಅದು ಒಂದು 10 ಜನಕ್ಕೆ ಉಪಯೋಗ ಆದರೆ ಆ ಫೀಲಿಂಗೇ ಬೇರೆ. ಸೊ ನಾವು ಹುಟ್ಟಿದ ಮೇಲೆ ಏನಕ್ಕಾರು ಉಪಯೋಗ ಆಗಬೇಕು ಅಷ್ಟೇ. ಸೊ ಇಫ್ ಯು ಹ್ಯಾವ್ ವೆರಿ ಗುಡ್ ಐಡಿಯಾಸ್, ಬಿ ಆನ್ ಎಂಟರ್ಪ್ರನರ್. ಯಾವುದೇ ಕಾರಣಕ್ಕೂ ಕೆಲಸಕ್ಕೆ ಹೋಗಬೇಡಿ, ಬಿ ಆನ್ ಎಂಟರ್ಪ್ರನರ್. ಓಕೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಿಮ್ಮ ಜೊತೆಗೆ ಮಾತಾಡಿ ತುಂಬ ಖುಷಿ ಆಯಿತು. ಇದ್ರ ಜೊತೆಗೆ ಕೊನೆಯ ಪ್ರಶ್ನೆ ನಾನು ಮಾಡಲೇಬೇಕಾಗಿತ್ತು, ವಿದ್ಯಾರ್ಥಿಗಳಿಗೆ ಏನು ಹೇಳ್ತೀರಿ ಅಂತ. ಯಾಕೆ ಅಂತಂದರೆ ವಿದ್ಯಾರ್ಥಿಗಳು ಬೇಸಿಕಲಿ ಅದೇ ಪುಸ್ತಕ ಓದೋಣ, ಮನೆಗೆ ಬರೋಣ, ನಿದ್ದೆ ಮಾಡೋಣ, ಆ ಥರ ಇರ್ತಾರೆ. ಬೇರೆ ಬೇರೆ ಸ್ಕಿಲ್ಸ್ ಕಲಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗೆ ಅವರು ಪ್ಲ್ಯಾನ್ ಮಾಡಬಹುದು? ಪೋಷಕರು ಯಾವ ರೀತಿಯಾಗಿ ಅವ್ರಿಗೆ ಟ್ರೈನಿಂಗ್ ಮಾಡ್ಬೋದು? ಅಲ್ಲ, ಪೋಷಕರು ಪ್ರೋತ್ಸಾಹ ಮಾಡಬೇಕು ಮಕ್ಕಳಿಗೆ. ಅದು ಬಿಟ್ಟು ನಾನು ಹೇಳ್ದಲ್ಲ, ದೊಡ್ಡವ್ರು ಹೇಳಿದ್ದಾರೆ, 8ನೇ ವರ್ಷದವರೆಗೂ ಮಕ್ಕಳನ್ನ ದೇವ್ರ ಥರ ಕಾಣಬೇಕು. ಎಷ್ಟು ಮುದ್ದು ಮಾಡಿ ಏನಾರು ಮಾಡಿ 8ನೇ ವರ್ಷದಿಂದ 12 ವರ್ಷದವರೆಗೂ ಅವ್ರಿಗೆ ಎಷ್ಟು ಕೆಲಸ ಕೊಡ್ತಾರೋ ಕೊಡಬೇಕು. ಸೊ ಫಸ್ಟ್ ಥಿಂಗು ಮನೆ, ಅವ್ರ ಹಾಸಿಗೆ ಮಡ್ಚೋದ್ರಿಂದ ಕಲಿಸ್ಬೇಕಾಗತ್ತೆ. ಅವರು ಎದ್ದಿರೋ, ಅವ್ರು ಮಲ್ಗೋ ಹಾಸಿಗೆ ಮಡ್ಚೋದ್ರಿಂದ, ಅವ್ರು ಊಟ ಮಾಡಿ ತಟ್ಟೆ ಎತ್ತಿಡೋದ್ರಿಂದ, ಅಲ್ಲಿಂದ ಮನೆಯಲ್ಲೇ ಫಸ್ಟು ಪಾಠಶಾಲೆ ಇರೋದು. ಮನೆಯಲ್ಲೇ ಕಲಿಸ್ಬೇಕೆಲ್ಲನೂ. ಅದು ಹುಡುಗ ಆಗಲಿ ಹುಡುಗಿ ಆಗಲಿ ಯಾರೇ ಆಗಲಿ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಫಸ್ಟು ಮನೆಯದೇನಿದೆ ಕೆಲಸ ಅದನ್ನು ಕಲಿತು ಮಾಡಬೇಕು ಅವರು. ಆಮೇಲೆ ಎಲ್ಲನೂ ಅದು ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ ಸರ್, ಡಿಸಿಪ್ಲಿನ್ ಬಂದ್ಬಿಡುತ್ತೆ. 12 ಏಜಲ್ಲಿ ಮಕ್ಕಳನ್ನ ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗ್ಬೇಕು. ಹೌದು, ಅದು ಆ ಪರ್ಟಿಕ್ಯುಲರ್ ಏಜಲ್ಲೇ ಆಗಬೇಕು ಸರ್. ಅದು ಆ ಪರ್ಟಿಕ್ಯುಲರ್ ಏಜಲ್ಲಿ ಆಗದೇ ಇದ್ದರೆ ಜೀವನ ಪೂರ್ತಿ ಆಗಲ್ಲ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಜೊತೆಗೆ ನಿಮ್ಮ ಜರ್ನಿ ನಮಗೆ ತುಂಬ ಒಂಥರ ಇನ್ಸ್ಪೈರಿಂಗ್.
ಹಾಗೆಯೇ ನಿಮ್ಮ ಈ ವಿದ್ವತ್ ಸಂಸ್ಥೆ ಏನು ಕಾರ್ಯನಿರ್ವಹಿಸ್ತಾ ಇದೆ ಅದೇ ರೀತಿಯಾಗಿ ಮುಂದುವರಿಲಿ, ಇನ್ನೂ ಹೆಚ್ಚಾಗಿ ಅಪ್ಡೇಟ್ ವರ್ಷನ್ಗಳನ್ನು ನಮಗೆ ಕೊಡ್ತಾ ಇರಿ, ನಮ್ಮ ಮಕ್ಕಳಿಗೆ ಕೊಡ್ತಾ ಇರಿ. 100% ಅದೇ ನಮ್ಮ ಗುರಿ ಅಷ್ಟೇ. ಎಸ್ ಸರ್. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಗೇಮ್ ಚೇಂಜರ್ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.